ದೇರ್, ದೇರ್, ದೇರ್. ಪ್ರೊನೌನ್ಸಿಯೇಷನ್ ಆಲ್ಮೋಸ್ಟ್ ಒಂದೇ ರೀತಿ ಇರುತ್ತೆ, ಬಟ್ ಅವುಗಳು ಕೊಡ್ತಕ್ಕಂತ ಅರ್ಥ ಬೇರೆ ಬೇರೆ ಆಗಿರುತ್ತೆ. ಅದು ಏನು ಅಂತ ಇಮಿಡಿಯೇಟ್ಲಿ ಅರ್ಥ ಮಾಡ್ಕೋಣ. ಮೊದಲನೇದು THERE, ದೇರ್ ಅಂತಂದ್ರೆ ಕನ್ನಡದಲ್ಲಿ ಹಲ್ಲಿ ಅನ್ನುವಂತ ಅರ್ಥ ಬರುತ್ತೆ. ಇಲ್ಲಿ ಹಲ್ಲಿ. ದ ಹೋಮ್ ಈಸ್ ದೇರ್ ಅಂತಂದ್ರೆ ಮನೆ ಅಲ್ಲಿದೆ. ಎರಡನೇದು THEIR ಅಂತ ಇದೆ, ಅಂದ್ರೆ ಅವರ. ಇಟ್ ಈಸ್ ದೇರ್ ಹೋಮ್ ಅಂದ್ರೆ ಇದು ಅವ್ರ ಮನೆ. ಮೂರನೇ ನೋಡಿ THEYRE ಅಂತ ಇದೆ. ಇದರ ಅರ್ಥ ದೇ ಆರ್. ಇದರ ಶಾರ್ಟ್ ಫಾರ್ಮ್ THEYRE. ಉದಾಹರಣೆ, ದೇ ಆರ್ ಕಮಿಂಗ್ ನಾವ್ ಅಂತಾನು ಹೇಳ್ಬೋದು. ಇದನ್ನ ಶಾರ್ಟ್ ಫಾರ್ಮ್ ಆಗಿ THEYRE ಅಂತಾನು ಕೂಡ ಬರಿಬಹುದು. ಸ್ನೇಹಿತರೆ, ಇದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ನೋಡಿ, THERE ಅಂತ ಇದೆಯಲ್ಲ, ಟಿ ತೆಗೆದ್ರೆ ಇಲ್ಲಿ ಹಿಯರ್ ಅಂತ ಇದೆ, ಆಗ ಅದು ಹಿಲ್ಲಿ ಅಂತ ಆಗುತ್ತೆ. ಪಕ್ಕದಲ್ಲಿ ಟಿ ಹ್ಯಾಡ್ ಮಾಡಿದ್ರೆ ಅದು ಹಲ್ಲಿ ಅಂತ ಆಗುತ್ತೆ. ಇಲ್ಲಿ ಮತ್ತೆ ಟೀನ ತೆಗೆದಾಗ ಹೇರ್ ಅಂತ ಇದೆ, HEIR. ಇದರ ಕನ್ನಡ ಅರ್ಥ ಓನರ್ಶಿಪ್ ಅಂತ. ಓಕೆ, ಅಂದ್ರೆ ಇದು ಅವರಿಗೆ ಸೇರಿದ್ದು ಅಂತ ಅರ್ಥ. ಸೊ ಟೀನ ಹ್ಯಾಡ್ ಮಾಡಿದಾಗ ಅದು ಅವರಿಗೆ ಸೇರಿದ್ದು ಅನ್ನುವಂತ ಅರ್ಥ ಬರುತ್ತೆ. ಇಲ್ಲಿ THEYRE ಅಂತ ಇದೆ. ಈ ಅಪಾಸ್ಟ್ರಿಯನ್ನ ನಾವು ಹೇ ಮಾಡೋಣ, ಆಗ ಅದು ದೇ ಆರ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಕನ್ನಡ ಭಾಷೆ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.